ಮರೀಚಿಕೆಯಾಗಿ ಈ ಒಂದು ಸ್ಥಳ ಉಳಿದಿದೆ. ಈ ಸ್ಥಳವನ್ನು ನಿಮಗೆ ಪರಿಚಯ ಮಾಡ್ಬೇಕಂತಲೇ ವಿಷಯ. ಏನು ನಾವು ಇಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ, ಈ ಒಂದು ರಾಮನ ಬಾಣ ಎಲ್ಲಿ ಹೋಯ್ತು ಅಂತಕ್ಕಂತಹ ಒಂದು ವಿಷಯ ಏನಿದಿಲ್ಲ. ಅಸ್ಥಿ ಪಂಜರ ಎಷ್ಟು ದೊಡ್ಡದಿರ್ತದ ಅಂದ್ರೆ ರಾಮ ಅದ್ರ ಮುಂದೆ ಹೋದ್ರೆ ಒಂದು ಸಣ್ಣ ಈತ ಕ್ರಿಮಿಕ್ರೀಷ ಹೋಗೋ ಟೈಮಿಗೆ ಸೀತನ್ ಸೆರಗು ತಾಯ್ಕೊಂಡು ಹೋಗಿದೆ ಅನ್ನೋ ಒಂದು ಮನೆಗಳಿನದವೆ. ಅವರ ಒಂದು ಜೀವನವನ್ನ ಉನ್ನತ ಮಾಡಲು ಕಟ್ಕೊಳ್ಳಿಕ್ಕೂ ಸಹಿತ ಸಹಾಯ. ಸೀತೆಯ ಸೆರಗು ಏನಿದೆಯಲ್ಲ, ಆ ಸೀರೆಯ ಸೆರಗು ಅದ್ರ ಮೇಲೆ ಹಿಂಗ हुई अक्षिता है। अयोध्या में राम मंदिर बन रहा है। वो राम मंदिर जिधर जय श्री राम, जय श्री राम, जय श्री राम, जय श्री राम, जय श्री राम. ಸ್ನೇಹಿತರೆ, ಯಾದಗಿರಿ ಜಿಲ್ಲೆ ಸುರ್ಪುರ ತಾಲೂಕಿನಲ್ಲಿ ಸುರ್ಪುರು, ಎಸ್ಪೆಷಲಿ ಸುರ್ಪುರ ಗ್ರಾಮದಲ್ಲೇ ಕಲಬುರಗಿ ಹೋಗುವಂಥ ರೋಡ್, ಹೈದರಾಬಾದ್ ಮತ್ತು ಬೆಂಗಳೂರು ಹೈವೇ ರೋಡ್ ಬರ್ತದೆ. ಇಲ್ಲಿ ಮೇಲೆ ಬೆಟ್ಟದಲ್ಲಿ ಈಗ ರಾಮನ ಏನು ರಾಮಾಯಣದೊಳಗೆ ನಾವು ಏನು ಕೇಳಿದ್ದೀವಿ ಕಥೆಯಲ್ಲಿ, ಅದರೊಳಗಡೆ ಒಂದು ವಿಶೇಷವಾದಂಥ ಐತಿಹಾಸಿಕ ಸ್ಥಳ ಯಾರಿಗೂ ಇನ್ನೂ ಗೊತ್ತಿಲ್ಲ. ಇದು ಮರೀಚಿಕೆಯಾಗಿ ಈ ಒಂದು ಸ್ಥಳ ಉಳಿದಿದೆ. ಈ ಸ್ಥಳವನ್ನು ನಿಮಗೆ ಪರಿಚಯ ಮಾಡ್ಬೇಕಂತಲೇ ವಿಶೇಷವಾಗಿ ನಾವು ಈ ಒಂದು ಸ್ಥಳಕ್ಕೆ ಬಂದಿದ್ದೀವಿ. ಇದು ಮೊಟ್ಟ ಮೊದಲ ಬಾರಿಗೆ ನನ್ನ ಅನಿಸಿಕೆ ಪ್ರಕಾರ ಯೂಟ್ಯೂಬ್ ಚಾನಲ್ಲೇ ಪ್ರಸಾರ ಆಗೋದು ನಮ್ಮ ಯೂಟ್ಯೂಬ್ ಚಾನಲ್ ಅಂತ ನನಗನ್ನಿಸ್ತಾ ಇದೆ. ಯಾಕೆಪ್ಪ ಅಂತಂದರೆ ಈಗ ಎಲ್ಲ ರಾಮಾಯಣ ಎಲ್ಲೆಲ್ಲಿ ಹೋದರು, ಏನು ಹೋದರು, ರಾಮ ಏನಾದ, ಸೀತೆ ಏನಾದಲು ಅನ್ನೋದು ಎಲ್ಲ ವಿಷಯಗಳೂ ಇದೆ. ಆದರೆ ರಾಮನ ಒಂದು ಬಾಣ ಎಲ್ಲಿದೆ ಅಂತಕ್ಕಂಥದ್ದು ಇನ್ನೂವರೆಗೆ ಆದರೂ ನಿಗೂಢವಾಗಿದೆ. ಅದು ಯಾರಿಗೂ ಗೊತ್ತಿಲ್ಲದಂಥ ವಿಷಯ. ಇದು ವಿಷಯನ ಒಂದು ಬುಕ್ಕಲ್ಲಿ ಒಬ್ಬರು ಬರೀತಾರೆ ಸಾಹಿತಿಗಳು. ಅದು ನಿಮಗೆ ಮುಂದಿನ ಇದರಲ್ಲಿ ನಾನು ಬರ್ತಾ ನಿಮಗೆ ಹೇಳ್ತೀನಿ. ಅದು ಅದರ ಬಗ್ಗೆನೇ ಒಂದು ಸಂದರ್ಶನವನ್ನು ಕೊಡ್ತಾ ಇದ್ದಾರೆ ಸಂದರ್ಶನ. ಈಗ ನಾವು ಶಿಬರ್ಬಂಡಿ ಅಂತಕ್ಕಂತಹ ಒಂದು ಗ್ರಾಮ, ಶಿಬರ್ಬಂಡಿ ಅಂತಕ್ಕಂತಹ ಗ್ರಾಮ ಸುರ್ಪುರ ತಾಲೂಕು, ಯಾದಗಿರಿ ಜಿಲ್ಲೆ. ಈ ಒಂದು ಗ್ರಾಮದಲ್ಲಿ ರಾಮಾಯಣದಲ್ಲಿ ನಾವು ಕೇಳಿದ ಹಾಗೆ ರಾಮ ಉಪಯೋಗಿಸಿದಂತಹ ಒಂದು ರಾಮನ ಬಾಣ ಎಲ್ಲಿದೆಯಪ್ಪ ಅಂತಂದರೆ ಈ ಒಂದು ಶಿಬರ್ಬಂಡಿ ಗ್ರಾಮದಲ್ಲಿದೆ ಸ್ನೇಹಿತರೆ. ಆ ಬಾಣವನ್ನು ನಾನು ತೋರಿಸ್ತೀನಿ, ಬರ್ತೀನಿ. ರಾಮ ಶ್ರೀರಾಮ. ಏನು ನಾವು ಇಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ, ಸ್ವತಃ ರಾಮನೇ ಉಪಯೋಗಿಸಿದಂತಹ ಈ ಒಂದು ರಾಮನ ಬಾಣ. ಇದು ರಾಮನ ಬಾಣ ಸ್ನೇಹಿತರೆ. ಇದು ಎಷ್ಟು ಫೀಟ್ ಇದೆ, ಇದು ಎಷ್ಟು ವೇಟ್ ಇದೆ ಅಂತಕ್ಕಂಥದ್ದು ನಾನು ನಿಮ್ಗೆ ಹೇಳ್ತೀನಿ. ಇದು ನೈಜವಾಗಿರ್ತಕ್ಕಂತಹ ಉಪಯೋಗ ಮಾಡಿದಂತಹ ರಾಮನ ಬಾಣದ ಕುರುಹು ಎಲ್ಲಿದೆಯಪ್ಪ ಅಂದ್ರೆ ಶಿಬರ್ಬಂಡಿ ಗ್ರಾಮದೊಳಗದಂತೇಳಿ ನಾನು ಹೇಳ್ತೀನಿ ಸ್ನೇಹಿತರೆ. ಇದು ಶಿಬರ್ಬಂಡಿ ಗ್ರಾಮದೊಳಗಿರ್ತಕ್ಕಂತಹದ್ದು ರಾಮ ಉಪಯೋಗಿಸಿದಂತಹ ರಾಮನ ಒಂದು ಬಾಣ ಸ್ನೇಹಿತರೆ. ಇದು ನಮಗೆ ಇವತ್ತು ಒಳ್ಳೆಯ ಒಂದು ಅದೃಷ್ಟ ಸ್ನೇಹಿತರೆ. ಜೀವನದಲ್ಲಿ ನನ್ನಂತಹ ಪಾವನರು ಯಾರಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಇಡೀ ನಾವು ಇತಿಹಾಸ ಪುಟಗಳನ್ನು ಸಾಲು ಇತಿಹಾಸ ಪುಟಗಳನ್ನು ತೆಗೆದು ನೋಡಿದಾಗ ಪ್ರತಿಯೊಂದು ಉಲ್ಲೇಖ ಇದೆ. ಆದರೆ ಈ ಒಂದು ರಾಮನ ಬಾಣ ಎಲ್ಲಿ ಹೋಯ್ತು ಅಂತಕ್ಕಂತಹ ಒಂದು ವಿಷಯ ಏನಿದಿಲ್ಲ, ಇದು ಬಹಳ ಮರೀಚಿಕೆಯಾಗಿತ್ತು. ಅದಕ್ಕಾಗಿ ಇದು ಯಾರಿಗೂ ಗೊತ್ತಿಲ್ಲದಂತಹ ಒಂದು ಸಂಗತಿ, ಸಂಗತಿಯನ್ನ ಒಂದು ನಿಗೂಢವಾದಂತಹ ಐತಿಹಾಸಿಕ ಸ್ಥಳವನ್ನ, ಒಂದು ರಾಮಾಯಣದಲ್ಲಿ ಇರ್ತಕ್ಕಂತಹ ಒಂದು ರಾಮನ ಒಂದು ಬಾಣವನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ ಇವತ್ತು ಸುರ್ಪುರ ತಾಲೂಕು ಶಿಬರ್ಬಂಡಿ ಗ್ರಾಮಕ್ಕೆ ಬಂದಿದ್ದೀನಿ. ಇದರ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ನಮ್ಮ ಸುರ್ಪುರ ತಾಲೂಕಿನ ಬಾಲಾಜಿ ಜ್ಯುವೆಲರ್ಸ್ ಶಾಪ್ ಮಾಲೀಕರಾದ ಜೋಶಿ ಅಣ್ಣ ಅವರು ಸಹಿತ ಇದ್ರ ಬಗ್ಗೆ ನಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾರೆ. ಅವ್ರ ಬಾಯಿಲೇನೆ ನಾವು ಈ ಒಂದು ಇತಿಹಾಸ ಪುಟದ ಸಾಲುಗಳನ್ನು ಕೇಳೋಣ. ಬಹಳ ಚೆನ್ನಾಗಿರ್ತದೆ ಸ್ನೇಹಿತರೆ. ನಮಸ್ಕಾರ ಅಣ್ಣ. ನಮ್ಮ ಹೆಸರು ಜೋಶಿ ಇದ್ದಾರೆ, ಸಂದೀಪ್ ಜೋಶಿ ಅಣ್ಣ. ಓಕೆ, ಥ್ಯಾಂಕ್ ಯು. ಇವತ್ತು ನಾವು ಈ ಒಂದು ರಾಮದ ಒಂದು ಬಾಣವನ್ನು ನಾವು ಹುಡುಕ್ತಾ ಇದ್ವಿ. ಆದರೆ ಅವರ ಒಂದು ಸಪೋರ್ಟಿಂದ ಇವತ್ತು ನಾವು ಈ ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ಇದರ ಬಗ್ಗೆ ಇತಿಹಾಸ ಹೇಳೋದಾದ್ರೆ ಏನ್ರಿ ಅಣ್ಣ? ನಮಸ್ಕಾರ, ನನ್ನ ಹೆಸರು ಸಂದೀಪ್ ಜೋಶಿ. ನನ್ನ ಜೊತೆ ನಮ್ಮೊಬ್ಬ ಸ್ನೇಹಿತರಿದ್ದಾರೆ, ಯಲ್ಲಪ್ಪಾಜಿ ಅಂತೇಳಿ. ಒಂದು ನಿಮಿಷ ಬರು. ಇವರು ಈ ಗುಡಿಯನ್ನು ಪೂಜೆ ಮಾಡ್ತಾರೆ. ಮತ್ತು ಇಲ್ಲಿ ಯಾವುದೇ ಸೇವೆ ನಡೆದ್ರೆ ಎಲ್ಲ ಮಾಡೋರು ಇವರೇ. ಮೀನ್ಸ್ ಇವ್ರು ಇರೋದ್ರಿಂದನೇ ಸ್ವಲ್ಪ ಅಷ್ಟು ಏನೇ ನಾನು ಹೋಗ್ತೀನಿ. ಇಲ್ಲಿ ಜಾಸ್ತಿ ಡೆವಲಪ್ಮೆಂಟ್ ಆಗಿಲ್ಲ, ಆದರೂ ಏನೇ ಡೆವಲಪ್ಮೆಂಟ್ ಆಗ್ಯದ ಅಂದ್ರೆ ಅದಕ್ಕೆ ಕಾರಣಭೂತರು ಇವರೇ. ಹಾಗಾಗಿ ಇವ್ರು ಭಾಳ ನನಗೆ ಬೇಕಿದ್ದವರು. ಮತ್ತು ಇದೇ ಗ್ರಾಮದಾಗ ಸ್ಥಾನವಾದ ನಮ್ಮದು ಶಿವರಾಜ್ ಲಕ್ಕಸ್ಕಿ ಅಂತ ಹೇಳಿ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ. ಇವರು ರಾಮ ತೀರ್ಥದ ನಾವು ಒಂದು ವಿಡಿಯೋನ ಮಾಡಿದ್ವಿ.
ಆಮೇಲೆ ರಾಮಬಾಣ ಎಲ್ಲಿದೆ ಅಂತ ಹೇಳಿ ನಮ್ಗೆ ಸ್ಥಳ ಗೊತ್ತಾಯ್ತು. ಅದಕ್ಕೆ ಹುಡುಕೊಂಡು ನಾವು ಇವತ್ತು ಇಲ್ಲಿ ರಾಮಬಾಣದ ಸ್ಥಳವನ್ನ ಮಾಹಿತಿಯನ್ನ ತಿಳಿಸ್ಬೇಕು ಎಲ್ಲರಿಗೆ ಅಂತಕ್ಕಂಥದ್ದಕ್ಕೆ ನಮ್ಗೆ ಜೋಶಿ ಅಣ್ಣವರು ಬಹಳ ಸಹಾಯ ಮಾಡಿ ಅವರ ಒಂದು ಕಾರ್ ಒಳಗೆ ನಮ್ಗೆ ಕರ್ಕೊಂಡ್ಬಂದಿದ್ದಾರೆ ಈ ಕ್ಷೇತ್ರಕ್ಕೆ. ಇದರ ಬಗ್ಗೆ ನಮ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಇಡೀ ಹೊರಗಿನ ಜಗತ್ತಿಗೆ ತೋರಿಸ್ಬೇಕಂತಕ್ಕಂಥದ್ದು ನನ್ನ ಒಂದು ಆಶಯ ಮತ್ತು ಜೋಶಿ ಅಣ್ಣವರ ಆಶೆ, ನಿಮ್ಮೆಲ್ಲರ ಆಶೆ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ. ಬಾಣದ ಬಗ್ಗೆ ಒಂದು ಸ್ವಲ್ಪ ಇತಿಹಾಸ ಇದೆ. ಅದು ಆಲ್ಮೋಸ್ಟ್ ನಿಮ್ಮೆಲ್ಲರಿಗೆ ಗೊತ್ತಿರಬಹುದು ಅಂತ ಅನಿಸ್ತದೆ, ಆದರೂ ಹೇಳ್ತಾ ಇದ್ದೀನಿ. ವಾಲಿ ನಮ್ಮ ರಾಮನ ಹೆಸರು ತೊಗೊಂಡ್ರೆ ಫಸ್ಟ್ ನೆನಪಾಗೋದು ಹನುಮಂತ. ಹನುಮಂತನ ಊರು ಕಿಷ್ಕಿಂದ. ಆ ಕಿಷ್ಕಿಂದದ ರಾಜ ಇದ್ದವರು ವಾಲಿ ಮತ್ತು ಸುಗ್ರೀವ್ ಅಂತ ಇಬ್ಬರು ಅಣ್ಣ ತಮ್ಮರು. ಅಲ್ಲಿ ಸುಗ್ರೀವ್ ಅನ್ನೋರು ತಮ್ಮ, ವಾಲಿ ಅನ್ನೋ ಅಣ್ಣ. ವಾಲಿ ಅಲ್ಲಿ ರಾಜರಿದ್ದರು. ಹಾಗಾಗಿ ಅಣ್ಣ ತಮ್ಮ ನೋಡು ಒಂದು ಸಲ ಒಂದು ಯಾವುದೋ ಮಾತಿಗೆ ಗರ್ಜನೆ ಆಗ್ತದೆ. ಅದು ಭಾಳ ಹಳೆಯ ಇತಿಹಾಸ, ಎಲ್ಲರಿಗೂ ಗೊತ್ತಿದ್ದದ್ದು. ಆ ಗರ್ಜನೆ ಆದಾಗ ಸುಗ್ರೀವ್ ಅವರು ಒಂದು ಬೇರೆ ನೆಲಕ್ಕೆ ಹೋಗಿ ವಾಸ ಮಾಡಿ ಅಲ್ಲಿ ರಾಮ ಒಂದಿನ ಅವ್ರಿಗೆ ಬರ್ತಾರೆ. ಬಂದು ಅವರಿಗೆ ಸಹಾಯ ಕೇಳ್ತಾರೆ. ಸಹಾಯದಾಗ ಹಿಂಗೆ ಸೀತಾನ ಒಯ್ದಿದ್ದಾರಪ್ಪ, ಹಾಗಾಗಿ ಸುಗ್ರೀವ್ ಅವ್ರು ನೀವು ನಮ್ಗೆ ಸಹಾಯ ಮಾಡಬೇಕು ಅಂತ ವಾನರ ಸೇನೆಯಿಂದ ಸಹಾಯ ಮಾಡ್ಬೇಕಂತ ಹೇಳಿದಾಗ ಸುಗ್ರೀವ್ ಹೇಳ್ತಾರೆ, ನಾನೆಲ್ಲ ಮಾಡ್ಬೋದು ರೀ, ಆದ್ರೆ ವಾಲಿ ಇರೋ ತನಕ ನನಗೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರು ನನ್ನ ಪರಮ ಸ್ನೇಹಿತ ಇದ್ರೂ ನಾವಿಬ್ಬರಿಗೆ ಸದ್ಯಕ್ಕೆ ಕಟು ವೈರಿಗಳಾದಂಗೆ ಆಗಿದ್ದೀವಿ. ಹಾಗಾಗಿ ಅವ್ರಿಗೆ ನೀವು ಮೊದಲು ಅಪ್ರೋಚ್ ಮಾಡ್ಬೋದು, ಅಥವಾ ಇಲ್ಲ ಅಂದರೆ ಅದ್ರ ಪರವಾಗಿ ಅವರು ಸಂಹಾರ ಮಾಡಿ ಆನಂತರ ನಾ ಬರ್ಬೋದು, ಸಹಾಯ ಮಾಡ್ಬೋದು ಅಂತ ಹೇಳ್ತಾರೆ. ಹೇಳಿದಾಗ ವಾಲಿ ಮತ್ತು ಸುಗ್ರೀವ್ ಇಬ್ಬರು ಅವಳಿ ಜವಳಿ ಅಣ್ಣ ತಮ್ಮರು ಇರೋದ್ರಿಂದ ರಾಮ್ಗೆ ಗೊತ್ತಾಗಲ್ಲ. ಇವರಿಬ್ಬರು ದ್ವಂದ್ವ ನಡೆದಾಗ ಗೊತ್ತಾಗಲ್ಲ ವಾಲಿ ಯಾರು ಸುಗ್ರೀವ್ ಯಾರು, ಯಾರಿಗೆ ಸಂಹಾರ ಮಾಡ್ಬೇಕಂತೇಳಿ. ಅದಕ್ಕೆ ಇವರು ಕೇಳ್ತಾರೆ, ಸುಗ್ರೀವ್ ಅವ್ರು ಹೇಳ್ತಾರೆ, ಇವತ್ತಿನ ಒಂದು ದಿನ ಪೂರ ಯುದ್ಧದಾಗೆ ಹೋಯ್ತು, ನೀವು ಏನೂ ಮಾಡಲಿಲ್ಲ, ನೀವು ನಿಜವಾಗಿ ರಾಮ ಇದ್ದೀರೋ ಅಥವಾ ಯಾವುದಾದ್ರು ರೂಪ ಧಾರಣ ಮಾಡಿ ಇಲ್ಲಿ ಬಂದಿದ್ದೀರೋ ಅಂತ ಕೇಳಿದಾಗ ಅವ್ರು ಪರೀಕ್ಷೆ ತೊಗೋಬೇಕಾಗ್ತದೆ. ದೇವರಿಗೂ ಪರೀಕ್ಷೆ ಕೊಡ್ಬೇಕಾಗ್ತದೆ ಅಂತ ಹೇಳ್ತಾರೆ ನಮ್ಮ ಹಿರಿಯರು. ಹಾಗಾಗಿ ಆ ಟೈಮಿಗೆ ರಾಮಕ್ಕೆ ಪರೀಕ್ಷೆ ಕೊಡ್ಬೇಕಾಗ್ತದೆ. ಏನಂದ್ರೆ ನಾನೇ ರಾಮ ಇದ್ದೀನಿ ಅಂತ ತೋರಿಸ್ಬೇಕಾಗ್ತದೆ. ಅವಾಗ ಅವ್ರ ಪರೀಕ್ಷೆ ರೂಪದಾಗ ಏನು ಹೇಳ್ತಾರಂದ್ರೆ, ಅಲ್ಲಿ ವಾಲಿಗೆ ಯಾರು ಹೆಲ್ಪ್ ಮಾಡ್ತಿರ್ತಾರಲ್ಲ, ಸಹಾಯ ಮಾಡ್ತಿರ್ತಾರೆ, ಆ ರಾಕ್ಷಸ ಇರ್ತಾರೆ. ಆ 3 ರಾಕ್ಷಸರು ಹಗಲಿನ ಹೊತ್ತಿನಲ್ಲಿ ಅಲ್ಲಿ 3 ಗಿಡಗಳಾಗಿ ನಿಂತು ರಾತ್ರಿ ಹೊತ್ತಿನಾಗೆ ರಾಕ್ಷಸರಾಗಿ ವಾಲಿ ಕೂಡ ಇರ್ತಿರ್ತಾರೆ. ಅದೇ ರೀತಿ ಅಲ್ಲೇ ಒಂದು ಅಸ್ಥಿ ಪಂಜರ ಬಿದ್ದಿರ್ತದೆ ಒಂದು ಪ್ರಾಣಿದು. ಆ ಅಸ್ಥಿ ಪಂಜರ ಎಷ್ಟು ದೊಡ್ಡದಿರ್ತದೆ ಅಂದ್ರೆ ರಾಮ ಅದ್ರ ಮುಂದೆ ಹೋದ್ರೆ ಒಂದು ಸಣ್ಣ ಈಟ ಕ್ರಿಮಿಕ್ರೀಷ ಕಾಣ್ತಿರ್ತಾರೆ, ಅಷ್ಟು ದೊಡ್ಡ ಅಸ್ಥಿ ಪಂಜರ. ಸುಗ್ರೀವ್ ಆ ಥರ ಇದನ್ನು ನೀವು ತಳ್ಳಬೇಕು, ಸ್ವಲ್ಪ ಮುಂದೆ ತಳ್ಳಬೇಕು, ಇದು ನಿಮ್ಮ ಪರೀಕ್ಷೆ. ಮತ್ತು ಅಲ್ಲಿರೋಕ್ಕಂಥ 3 ಗಿಡಗಳನ್ನು ಅಂದ್ರೆ ಇಂಡೈರೆಕ್ಟ್ಲಿ ರಾಕ್ಷಸರನ್ನು ಸಂಹಾರ ಮಾಡ್ಬೇಕಂತೇಳಿ. ಅವಾಗ ರಾಮ ಇದನ್ನು ಒಪ್ಕೊಂಡು ಆ ಅಸ್ಥಿಪಂಜರ ಒಂದು ಸ್ವಲ್ಪ ಕಾಲಿಲ್ಲ ಹಿಂಗೆ ಒದ್ದಾಗ ಅದು ಅಸ್ಥಿಪಂಜರ ಮೋಕ್ಷ ಸಿಗ್ತದೆ. ಅದು ದೀಪ ಆಗಿ ಬಂದು ಅದು ಹೇಳ್ತದೆ, ನಾನು ನಿಮ್ಮ ಮೋಕ್ಷ ಸಲ ಇಲ್ಲಿ ನಿಂತಿದ್ದೀನಿ, ನೀವೇ ರಾಮನ ನನಗೆ ಶ್ರಾಪ ಇತ್ತು, ರಾಮ ನನಗೆ ಮೋಕ್ಷ ಕೊಡ್ಬೇಕಂತೇಳಿ. ಅದು 2ನೇದಾಗಿ ಆ 3 ಗಿಡಗಳನ್ನು ಒಡೆಯೋದು ಮಾತು ಬಂದಾಗ ರಾಮ ತನ್ನ ಬಾಣಿಲಿಂದ ಗಿಡ ಹೊಡೆದಾಗ ಒಂದೇ ಬಾಣಿನಿಂದ 3 ಗಿಡ ಬೀಳ್ತಾವೆ, ರಾಕ್ಷಸ ಸಂಹಾರ ಆಗ್ತದೆ. ತದನಂತರ ಅದೇನು ಬಾಣ ಇರ್ತಲ್ಲ, ಕಿಷ್ಕಿಂದಲಿಂದ ಇಲ್ಲಿ ಬಂದು ಬಿದ್ದಿದೆ ಬಾಣ. ಅದು ಈ ಬಾಣದ ಇತಿಹಾಸ ಇದೆ. ಇದು ಮುಂದಿನ ರಾಮಾಯಣ ಎಲ್ಲರಿಗೂ ಗೊತ್ತಿದೆ. ಬಾಣದ ಇತಿಹಾಸ ಸಲುವಾಗಿ ಅಷ್ಟೇ ಇಷ್ಟ. ಹಾಂ, ಈ ಬಾಣದ ತೂಕ 160 kg ಇದೆ. 160 kg 160 kg ಇದು. ಹಾಂ, ಇದು ಏನಾದರೂ ಇತಿಹಾಸದಲ್ಲಿ ಇದೆ? ಪಂಚಲೋಹದ್ದಾದ್ರಿ ಇದು. ಅಲ್ಲ, 160 kg ಏನಾದರೂ ಕುರುಹುಗಳು ಉಂಟಾ? ಇಲ್ಲ, ಪ್ರೂಫ್ ಇಲ್ರಿ. ಅದ್ರ ಸ್ವಲ್ಪ ದಿನ ಮೊದಲು ಒಬ್ಬರು ಇತಿಹಾಸಕಾರರು ಬಂದಿದ್ರು, ಅವ್ರ ಹೆಸರು ನೆನಪಿಲ್ಲ ನನಗೆ. ಅವರೊಂದು ಪುಸ್ತಕನೂ ಬರೆದಿದ್ದಾರೆ. ಅವ್ರ ಪುಸ್ತಕದಲ್ಲಿ ಬರೆದಿದ್ದೆ ರೀ. ಅದೇ ರಾಮಚಂದ್ರ ಏನೋ ಹೆಸರು ಹೇಳಿದ್ರಿ ನೀವು? ಇಲ್ಲ, ವನರಾಜ್ ಏನೋ ಹೆಸರಿತ್ತು. ವನರಾಜ್ ಪೂರ ಅಂದ್ರೆ ಅಡ್ಡ ಹೆಸರು ಗೊತ್ತಿಲ್ಲ, ವನರಾಜ್ ಹೆಸರು ಇದ್ದಿದ್ದು ಪಕ್ಕ ಗೊತ್ತ. ಅವ್ರ ಪುಸ್ತಕದಲ್ಲಿ ಇದೆ ರೀ. ರಾಮನ ಒಂದೊಂದು ಬಾಣ ನೋಡಿದಾಗ 160 kg ಇದ್ರೆ ಅವ್ರ ಪ್ರಕಾರ ರಾಮನ ಹೈಟ್ 62.5 ಫೀಟ್ ಅವ್ರ ಪ್ರಕಾರ. ಅವ್ರು ಹೇಳ್ತಿದ್ರು ಮಥುರಾಲಿಂದ ಅಯೋಧ್ಯ ಗ್ರಾಮ ಸಂಧ್ಯಾವಂದನ ಮಾಡಕ್ಕೆ ಹೋಗ್ತಿದ್ರಂತ ಬೆಳಗ್ಗೆ. ಮತ್ತು ಮಥುರಾಲಿಂದ ಅಯೋಧ್ಯ ನನಗಂತ ಮಟ್ಟಿಗೆ 60 ಕಿಲೋಮೀಟರ್ಸ್ ಏನಿದೆ ರೀ, ಪಕ್ಕ ಗೊತ್ತಿಲ್ಲ, ನಾ ಅಂದಾಜು ಹೇಳ್ತಾ ಇದ್ದೀನಿ. ಅದು ಗೂಗಲ್ ಮ್ಯಾಪ್ ನ್ಯಾವಿಗೇಷನ್ ನೋಡಿದ್ರೆ ಗೊತ್ತಾಗುತ್ತೆ. ಅಂದಾಜು 65 ಕಿಲೋಮೀಟರ್ಸ್ ಇರಬಹುದು ಅಂತ ಅನಿಸ್ತದೆ. ಅಲ್ಲಿಂದ ಡೈಲಿ ಸಂಧ್ಯಾವಂದನ ಮಾಡಕ್ಕೆ ಹೋಗ್ತಿದ್ರು ಅಯೋಧ್ಯ ಅಥವಾ ಮಥುರಾ. ನೋಡಿ ಸ್ನೇಹಿತರೆ,
ನಾವು ಕೆಲವೊಂದು ಇತಿಹಾಸವನ್ನು ತಿಳಿದೇ ಇದ್ದೀವಿ. ನಾವು ಎಲ್ಲವನ್ನು ಕಲಿತರೂ ಸಹಿತ ಇತಿಹಾಸವನ್ನು ಕಲಿಯೋದು ಬಹಳ ಇದೆ. ನಾವು ಇತಿಹಾಸವನ್ನು ನಮ್ಮ ಸಾವಿನ ಸಮೀಪ ಹೋದರೂ ಸಹಿತ ಇತಿಹಾಸವನ್ನು ಇನ್ನೂ ಮುಗಿಯೋದಿಲ್ಲ. ಇತಿಹಾಸ ಬಹಳ ನಿಗೂಢವಾದಂಥ. ಈಗ ನೋಡಿ, ರಾಮನ ಬಾಣ ನೈಜವಾದಂತಹ ಇದು ರಾಮನ ಪಂಚಲೋಹದಿಂದ ಮಾಡಿದಂಥದ್ದು. ಪಂಚಲೋಹದಿಂದ ಮಾಡಿದ್ದು 160 kg ಅಲ್ರಿ, 160 kg ಇದೆ ಅಂತೇಳಿ. ಇವತ್ತು ನೈಜವಾಗಿ ನಾವು ನೋಡ್ತಾ ಇದ್ದೀವಿ. ನೀವು ನೋಡಿ, ಇದನ್ನು ನಾವು ಸ್ಪರ್ಶವನ್ನು ಮಾಡಿದಾಗ ಏನೋ ನಮಗೊಂದು ಒಳ್ಳೆಯ ಪಾಸಿಟಿವ್ ನಮಗೆ ಒಂದು ಸೆನ್ಸೇಷನ್ ಬರುತ್ತೆ. ಸ್ಪರ್ಶವನ್ನು ಮಾಡಿದಾಗ ಏನೋ ಒಂದು ನನ್ನ ದೇಹದೊಳಗೆ ಒಂದು ಒಳ್ಳೆಯ ಒಂದು ಶಕ್ತಿ ಏನೋ ಒಂದು ಉದ್ಭವ ಆದಂಗೆ ಅನ್ನಿಸ್ತಾ ಇದೆ ನನಗೆ. ಸುತ್ತಮುತ್ತಲಿರುವಂತಹ ಎಲ್ಲ ಗ್ರಾಮಸ್ಥರಲ್ಲಿ ನಾನು ಮನವಿ ಮಾಡ್ಕೋತೇನೆ, ಇಂತಹ ಒಂದು ಇತಿಹಾಸ ಪುರಾಣವಿರುವಂತಹದ್ದು ರಾಮಾಯಣದ ಕಾಲದಲ್ಲಿ ಬರುವಂತಹ ಇತಿಹಾಸವನ್ನು ಮಕ್ಕಳಿಗೂ ಸಹಿತ ನೀವು ತೋರಿಸಿ. ನಾವು ಎಲ್ಲೆಲ್ಲೋ ಇವತ್ತು ಗಾರ್ಡನ್ ಕರ್ಕೊಂಡು ಹೋಗಿ ಮಕ್ಕಳನ್ನ ನಾವು ಆಟವನ್ನು ಆಡಿಸ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಇತಿಹಾಸವನ್ನು ತಿಳಿಸುವಂತಹದ್ದು ಇವಾಗ ಬಹಳ ಕಡಿಮೆ ಆಗಿದೆ. ಈ ಇತಿಹಾಸನ ನಾವು ತಿಳ್ಕೊಬೇಕಾಗಿದೆ. ಇವತ್ತು ನಾವು ಇಲ್ಲಿ ಬಂದು ಏನು ರಾಮನ ಒಂದು ಬಾಣದ ಒಂದು ನಾವು ಏನು ವಿಡಿಯೋನ ಮಾಡ್ತೀವಿ, ನಮ್ಮಂತಹ ಪುಣ್ಯವಂತರು ಯಾರಿಲ್ಲ. ನಾನು 2 ಪ್ಲೇಸಸನ್ನು ಸ್ಥಳವನ್ನು ನಾನು ಇವತ್ತು ತೋರಿಸಿದ್ದೀನಿ. ಒಂದು ರಾಮತೀರ್ಥ ಅಂತಕ್ಕಂಥದ್ದು ಸಹಿತ ಇಡೀ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲದೆ ಇರುವಂತಹದ್ದು. ಅದು ಉಲ್ಲೇಖದೊಳಗಿದೆ. ಹಂಪಿ ವಿಶ್ವವಿದ್ಯಾಲಯದ ಪುಸ್ತಕದಲ್ಲಿ ಇದು ಉಲ್ಲೇಖ ಇದೆ. ಅಲ್ಲಿ ಇರುವಂತಹ ಪ್ರಾಚಾರ್ಯರು, ಅಲ್ಲಿ ಸಿಬ್ಬಂದಿ ವರ್ಗದವರು ಬಂದು ಅಲ್ಲಿ ಅಧ್ಯಯನವನ್ನು ಮಾಡ್ಕೊಂಡು ಹೋಗಿದ್ದಾರೆ. ಆದರೆ ಜಗತ್ತಿಗೆ ಮಾತ್ರ ಗೊತ್ತಿಲ್ಲ. ಇದು ಬಹಳ ಒಂದು ವಿಷಾದವನ್ನು ವ್ಯಕ್ತಪಡಿಸ್ತಕ್ಕಂತಹ ವಿಷಯ. ಯಾಕೆಂದರೆ ಹಿಂದಿನ ಒಂದು 400 ವರ್ಷದ ಇತಿಹಾಸ ಅದು. ಆ ಇತಿಹಾಸನೇ ನಮಗೆ ಗೊತ್ತಿಲ್ಲ ಇವತ್ತು ಹಿಂದುತ್ವದಲ್ಲಿ. ಅಂದರೆ ಇದು ಬಹಳ ದುಃಖದ ಸಂಗತಿ ಸ್ನೇಹಿತರೆ. ಅದಕ್ಕಾಗಿ ನಾವು ಈ ರಾಮನ ಒಂದು ಬಾಣದ ಒಂದು ವಿಡಿಯೋನ ನಾವು ಮಾಡ್ಲಿಕ್ಕೆ ಬಂದಿದ್ದೀವಿ. ನಮಗೆ ಸಹಕಾರ ಕೊಟ್ಟಂಥ ಜೋಶಿ ಅನ್ನೋರಿಗೆ ಮತ್ತು ಇಲ್ಲಿ ಊರಿನ ಗ್ರಾಮಸ್ಥರಿಗೆ ನೀವು ಒಂದು 2 ಅನಿಸಿಕೆಯನ್ನು ಹೇಳ್ಬೋದ್ರಣ್ಣ ಈ ರಾಮನ ಒಂದು ಬಾಣದ ಬಗ್ಗೆ? ಸರ್ ನಮಸ್ಕಾರ. ನನ್ನ ಹೆಸರು ಯಲ್ಲು ನಾಯ್ಕ ಅಂತೇಳಿ. ನಾವು ಮೂಲ ನಿವಾಸಿ ಶಿವರಗುಂಡಿಯವರೇ. ಕಾಲಾಂತರ ಕೆಲವೊಂದು ಘಟನೆಯಂತರ ನಾವು ಇಲ್ಲಿಂದ ಸ್ಥಳಾಂತರವಾಗಿ ನಾವು ಸುರ್ಪುರಲ್ಲೇ ನೆಲೆಸಿರ್ತೀವಿ. ಕಾರಣ ಇಷ್ಟೇ, ಇಲ್ಲಿ ಆ ಟೈಮ್ನಲ್ಲಿ ನೀರಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಮ್ಮೆಲ್ಲ ಆಸ್ತಿ, ಎಲ್ಲ ಹಳೆ ಆಸ್ತಿ ಎಲ್ಲಷ್ಟು ಇಲ್ಲೇ ಇದ್ದಾವೆ. ಈಗಾದ್ರೂ ನಾವು ಅಲ್ಲಿ ವಾಸ ಮಾಡ್ತಾಯಿದ್ದೀವಿ. ಇಲ್ಲಿ ಇತಿಹಾಸ ಬಂದು ಇವಾಗಾದ್ರೂ ಸರ್ ತಾವು ಇಲ್ಲೇ ಹಿಂದ್ಗಡೆ ಇದೆ ಗುಡ್ಡ, ಸೀತನ್ ಸೆರಗು ಅಂತಂದು ಹೇಳಿಗಿಸಿ ಒಂದು ರಾವಣ ಸೀತನ ಅಪಹರಣ ಮಾಡ್ಕೊಂಡು ಹೋಗೋ ಟೈಮಿಗೆ ಸೀತನ ಸೆರಗು ಒಂದು ಹಿಂಗೆ ಎಳ್ಕೊಂತ ಹೋದದ್ದು ಅಂತ ಇಲ್ಲಿ ಒಂದೊಬ್ಬರು 106 ವಯಸ್ಸಿನ ಒಬ್ಬರು ಹಿರಿಯರ ಅಜ್ಜಿ ಅದಾರ ಸರ್. ಅವರು ನಮ್ಗೆ ಹೇಳ್ತಿದ್ದಾರೆ ಏನಂತಂದರೆ, ಅವರು ಹಿಂದಿನವ್ರು ಹೇಳ್ಯಾರಂತ ಅವರಿಗೆ, ನಮ್ಗಷ್ಟು ಇದಿಲ್ಲ. ಬಟ್ ಏನಂತಂದರೆ ಇದು ಯಾವುದೋ ಒಂದು ಬುಕ್ಸಿನಲ್ಲಿ, ಒಂದು ಇತಿಹಾಸ ರಚನೆಕಾರ ಅಂತ ಬುಕ್ಸಿನಲ್ಲಿ ಒಂದು ಯಾವುದೂ ಉಲ್ಲೇಖ ಇಲ್ಲ. ಇದಷ್ಟೇ ಊಹಾಪೋಹ. ಇಲ್ಲಿ ಆದರೂ ಕೂಡ ಇಲ್ಲಿಯ ತನಕ ಎಲ್ಲ ಕಲ್ಲು ಗುಂಡು ಎಲ್ಲ ಮಣ್ಣು ಹೊಡೆದ್ರೂ ಕೂಡ ಅದು ಯಾವುದೇ ರೀತಿ ಅದು ಒಂದು ಇಲ್ಲಿ ತನಕ ಮಾಸಿಲ್ಲ. ಇನ್ನಾದ್ರೂ ಅದು ಪೂರ ಸೆಂಟ್ರ್ ಮೇಲಿಂದ ಕೆಳಗಿನ ತನಕ ಪೂರ ಈ ಒಂಥರ ಗುಡ್ಡದಲ್ಲಿ ಆಚ ಕಡೆ ಸೈಡೂ ಕುರು ಅಷ್ಟೇ ಇದೆ, ಈ ಕಡೆ ಸೈಡೂ ಅಷ್ಟೇ ಇದೆ. ನೆರಳು ಶೀತ ನೆರಳು ಅಂತ ಸುಮಾರು ಒಂದು 40 ಫೀಟು ಬಿಡುತ್ತೆ ಸರ್. ಸುಮಾರು ಒಂದು ಆ ಕಡೆ ಈ ಕಡೆ ಅಂದರೆ ಒಂದು 1000 ಫೀಟ್ ಲೆಂತ್ ಇದೆ ಸರ್. ಅಂದರೆ ಅಲ್ಲಿಂದ ಶೀತ ನೆರಳು ಅಂದರೆ ಶೀತ ಅಪಹರಣ ಮಾಡ್ಕೊಂಡು ಹೋಗೋ ಟೈಮಿಗೆ ಶೀತ ಸೆರಗು ತಾಕ್ಕೊಂಡು ಹೋಗಿದೆ ಅನ್ನೋ ಒಂದು ಮಾಹಿತಿ ಹೇಳ್ತಾರೆ. ಇನ್ನೊಂದು ಏನಂತಂದರೆ, ಅದು ಆಗಿನ ಕಾಲದಲ್ಲಿ ಅಂದರೆ ಒಂದು ಸುಮಾರು 3 ತಲೆಮಾರು ಹಿಂದಿನ ಕಡೆದು ಒಂದು ಮಾಹಿತಿ ಇದೆ. ಏನಂತಂದರೆ, ಇದನ್ನು ಸುಮಾರು ಏನೋ ಅಯೋಧ್ಯೆಯಿಂದ ಬಂದಿರೋ ಏನೋ ಗೊತ್ತಿಲ್ಲ, ಈ ಬಾಣ ಇಲ್ಲಿ ಐತೆ ಅನ್ನೋದೊಂದು ಮಾಹಿತಿ ತೊಗೊಂಡು ಇದನ್ನು ತೊಗೊಂಡು ಹೋಗ್ಬೇಕಂತ ಬಂದಿದ್ರು ಸರ್. ಅವಾಗ ಬಂದಿದ್ರು ಅಂತ ಹೇಳ್ತಾರೆ. ಯಾಕಂದರೆ ಸುಮಾರು ಇಲ್ಲಿ ಒಂದು 30 ಕುಟುಂಬ ಅಷ್ಟೇ. ಅದು ಬಡ ಜನ, ಪ್ರತಿದಿನ ಕೂಲಿ ಮಾಡಿ ಜೀವನ ಮಾಡುವಂಥ ಒಂದು ಬಡ ಕುಟುಂಬ ವರ್ಗಗಳು. ಇಂಥ ಟೈಮಿಗೆ ಅವ್ರಿಗೆ ಎದುರಿಸಿ ಇದನ್ನು ಒಯ್ಯಬೇಕು ಅಂತ ಒಂದು ಬಂದ್ಗೇಸಿ ತೊಗೊಂಡು ಸುಮಾರು ಗಾಡಿಯಲ್ಲಿ ಒಯ್ದು ಈ ರೋಡ್ ಕ್ರಾಸ್ ಮಾಡಲಾರ್ದೇ ಅಲ್ಲೇ ಬಿಟ್ಟಾಕಿ ಹೋಗಿಬಿಟ್ಟಿದ್ದು ಸರ್. ಇದು ಮಾಹಿತಿ ಸುಮಾರು ಒಂದು 20 ಜನ ತಂದುಗೇಸಿ ಇದನ್ನು ಮತ್ತೆ ಅದೇ ಜಾಡಿಗೆ ಸ್ಥಾಪನೆ ಮಾಡಿದಂಥ ಇತಿಹಾಸ ಇದೆ ಸರ್. ಇದು ಹೆಂಗಂದರೆ ಸರ್ ಹೇಳ್ದಂಗೆ 160 ಕಿಲೋ ಅಂದರೆ 160 kg ಭಾರ ಇದೆ ಸರ್. ನಾನು ಆ ಅನುಭವ ಇದೆ ನನಗೆ ಸರ್. ಯಾಕಂದರೆ ಗುಡಿ ಕಟ್ಟೋ ಟೈಮಿಗೆ ಅಷ್ಟು ಜಲ್ದಿ ಎತ್ತಿಡೋಕ್ಕಾಗಲ್ಲ ಸರ್ ಇದು. ಯಾಕಂತಂದರೆ ಅಷ್ಟು ಹೈಟ್ ಇದೆ, ಅಷ್ಟು ವೇಟನ್ ಇದೆ ಸರ್ ಇದು. ಇಂಥ ಇತಿಹಾಸವುಳ್ಳಂಥ ಒಂದು ಇದೇನಂತೀವಿ ಅಂಥ ಪ್ರದೇಶಕ್ಕೆ ಇಲ್ಲಿಯ ತನಕ ಒಂದು ಯಾವುದೇ ರೀತಿ ಸರ್ಕಾರದಿಂದ ಒಂದು ಆದ್ಯತೆ ಇಲ್ಲ. ಆಮೇಲೆ ಈ ಕೆಲವೊಂದು ಸಂಸ್ಕೃತಿ ಮತ್ತು ಪುರಾತತ್ವ ಇಲಾಖೆಯಿಂದ ಅವರು ಕೂಡ ಒಂದು ಇಲ್ಲಿಯ ತನಕ ಭೇಟಿ ಇಲ್ಲ. ಆಮೇಲೆ ಈ ಸರ್ ನಮಗೆ ಇಲ್ಲಿ ತನಕ ನಮ್ಗೆ ಸಹಕಾರ ಕೊಟ್ಟಾರಂದ್ರೆ ಸರ್ ಒಬ್ಬರೇ. ಪ್ರತಿಯೊಂದು ಮಾಡಬೇಕಾದ್ರೆ ಅವ್ರ ಸಹಕಾರ.
ಇದೆಲ್ಲ ಡೆವಲಪ್ ಆಗೋದಕ್ಕೆ ಕಾರಣ ಅವರೇ, ನಾವು ಮಾಡೋದಲ್ರಿ. ಅವರು ಈ ಥರ ಮಾಡೋಣ ಅಂತ ಸಲಹೆ ಕೊಟ್ಟು ಮಾಡಿದ್ದಿದೆ. ಆಮೇಲೆ ನನಗೆ ಗೊತ್ತಿದ್ದು ಇಷ್ಟೇ ಸರ್. ಆಮೇಲೆ ಅಪರ್ಣ ಮಾಡೋ ಟೈಮಿಗೆ ಈ ಮಾರ್ಗಲಿಂದನೇ ಒಯ್ದಾರ ಅಂತ ಅನ್ನೋದೊಂದು ಹೇಳ್ತಾರೆ ಸರ್, ಅಷ್ಟೇ ನಮ್ಗೆ ಮಾಹಿತಿ ಅದು ಒಂದೇ ಐತೆ. ಅದು ಸರ್ ಹೇಳ್ದಂಗೆ ಸತ್ಯ ಇದೆ ಸರ್. ಅದು ಏನು ರಾಮ ಅದು ವಾಲಿಗೆ ಇದು ಮಾಡೋ ಟೈಮಿಗೆ, ವಾಲಿ ಸುಗ್ರೀವಾಗಿ ಇದು ಮಾಡೋ ಟೈಮಿಗೆ ಅದು ಮಾಡಿದ್ದು ಸತ್ಯ ಇದೆ ಸರ್. ಅದು ಸತ್ಯ ಇದ್ದದ್ದು ಸರಿ ವರ್ಷದಾಗ 2 ಸಲ ಪೂಜೆ ಆಗುತ್ತೆ ಸರ್. ಇದು ಖಾಲಿ ಟೈಮಿಗೆ ಯಾರೂ ಬರಲ್ಲ ಸರ್ ಒಳಗಡೆ. ವರ್ಷದಾಗ 2 ಸಲ ಪೂಜೆ ಆಗುತ್ತೆ ಸರ್. ಒಂದು ರಾಮ ಜಯಂತಿ ಆಮೇಲೆ ದಸರಾ ಟೈಮಿಗೆ 1 ಸಲ, 2 ಸಲ ಪೂಜೆ ಆಗುತ್ತೆ ಸರ್. ಪೂಜೆ ಮಾಡಿದರೆ ಇಡೀ ಊರೇ ಹಬ್ಬದ ಒಂದು ವಾತಾವರಣ ಮಾಡ್ಕೊಂಡು ಎಲ್ಲರೂ ಇಡೀ ಊರು ಮಂದಿನೇ ಒಂದು ಎಲ್ಲ ಸ್ವೀಟ್ ಇದು ಮಾಡ್ಕೊಂಡು ಅದು ಸಾಯಂಕಾಲ ಒಂದು ಪೂಜೆ ಇದು ಮಾಡಿ ಆಮೇಲೆ ಇನ್ನೊಂದು ಸಲ ಸರ್ಗೆ ಹೇಳ್ಬೋದು, ನಾವು ಆ್ಯಕ್ಚುಲಿ ಹೇಳ್ಬಾರ್ದಿಲ್ಲ. ಇವರೊಂದು ನೋಡೋಣ ಹೊಸ ಗುಡಿ ಮಾಡಿದೆ ಸರ್ 2 ವರ್ಷದಿಂದ ಇದೆ ಸರ್. ಯಾಕಂತಂದರೆ ಇದನ್ನೊಬ್ರು ಕುಡಿದು ಬಂದು ಮುಟ್ಟಿದ್ರು ಕೂಡ ಅವರಿಗೊಂದು ಅಂದರೆ ಅದು ಎಫೆಕ್ಟ್ ಆದಂಥ ಒಂದು ಘಟನೆ ನಮ್ಮ ಎದುರಿದೆ ಸರ್. ತೊಂದರೆ ಆದದ್ದು ಗೊತ್ತೆ, ಅಷ್ಟು ಶಕ್ತಿ ಇದೆ ಸರ್, ಅಷ್ಟು ಪವರ್ಫುಲ್ ಇದೆ ಸರ್. ಅವ್ರಿಗೆ ಏನು ಘಟನೆ ಆಗಿದೆ? ಏನಾದರೂ ಘಟನೆ ಅಂದರೆ ಸರ್ ಅವರು 1-2 ದಿನ ಕಣ್ಣು ಕಾಣಲಾರ್ದಂಥದ್ದು, ಆಮೇಲೆ ಹೊಟ್ಟೆ ನೋವು, ಈ ಥರ ಎಲ್ಲ ಏನೇನೋ ಒಂದು ಕೈ ಸರ್ ಇಲ್ಲಿ. ಅದನ್ನು ಬಿಟ್ಟರೆ ಮತ್ತೆ ಬೇರೆ ಹೇಳ್ಬೇಕಾದ್ರೆ ಹೆಚ್ಚಿಂದು ಸರ್ಗೆ ಮಾಹಿತಿ ಇದೆ, ನಮಗೂ ಕೂಡ ಸ್ವಲ್ಪ ಮಾಹಿತಿ ಕೊರತೆ ಇದೆ. ಇಷ್ಟು ಹೇಳಕ್ಕೆ ಬಯಸ್ತೀನಿ. ನೋಡಿ ಸ್ನೇಹಿತರೆ, ಇವರು ಹೇಳ್ತಾ ಇರೋದು ಅಷ್ಟು ಒಂದೇ. ಇಲ್ಲೆಲ್ಲ ಗ್ರಾಮ ಇದೆ. ಇದು ಈ ಗ್ರಾಮದ ನಟ್ಟು ನಡುವೆ ಈ ಬಾಣ ಬಂದು ಬಿದ್ದಿದೆ. ಈ ಗ್ರಾಮದ ಎಲ್ಲ ಮನೆಗಳನ್ನು ತೋರಿಸ್ತೇನೆ. ಇಲ್ಲೆಲ್ಲ ಒಂದು ವಾಸವಾಗಿರುವಂತಹವರು ಕಡು ಬಡವರೇ. ದಿನದ ಕೂಲಿಗಾಗಿ ಅವರ ಜೀವನವನ್ನು ಕಟ್ಕೊಳ್ಳಿಕ್ಕೆ ಅವರು ಅನಿವಾರ್ಯವಾಗಿ ಕೆಲಸವನ್ನು ಮಾಡಿ ಬಂದು ಅವ್ರ ಜೀವನವನ್ನು ಸಾಗಿಸ್ತಂಥ ಪರಿಸ್ಥಿತಿ ಇದು. ಇಲ್ಲಿ ಒಂದು ಸುಮಾರು 30-40 ಮನೆಗಳು ಬರಬಹುದು. ಈ ಆ ಮನೆಗಳನ್ನ ಸುತ್ತ ಸರೌಂಡಿಂಗ್ ತೋರಿಸ್ತೀನಿ. ಇಲ್ಲಿ ಏನು ಅಜ್ಜಿ ಇದ್ದಾರೆ, ಅಜ್ಜಿಯವ್ರದ್ದು 1-2 ಮಾತುಗಳನ್ನ ಕೇಳಿಕ್ಕೆ ಬಯಸ್ತೇನೆ. ಆದರೆ ನಾನು ಕೇಳ್ತಾ ಇರೋದು ನಮ್ಮ ಯೂಟ್ಯೂಬ್ ಚಾನಲಿಂದ ಒಂದೇ ಸ್ನೇಹಿತರೆ, ಸರ್ಕಾರ ಇದಕ್ಕೆ ಒಂದು ಒಳ್ಳೆಯ ಉತ್ಸಾಹವನ್ನು ತೋರಿ ಇಂತಹ ಒಂದು ರಾಮಾಯಣದಲ್ಲಿರ್ತಕ್ಕಂಥ ಐತಿಹಾಸಿಕ ಸ್ಥಳವನ್ನು ಅಭಿವೃದ್ಧಿಪಡಿಸಿ ಇದು ಮತ್ತಷ್ಟು ಜನರಿಗೆ ಬರುವಂತಹ ಅವಕಾಶವನ್ನು ಮಾಡಿಕೊಟ್ರೆ ಇಲ್ಲಿರುವಂತಹ ಸುತ್ತಮುತ್ತಲ ಮನೆಗಳೇನದವೆ ಅವರ ಒಂದು ಜೀವನವನ್ನು ಉನ್ನತ ಮಟ್ಟದಲ್ಲಿ ಕಟ್ಕೊಳ್ಳಿಕ್ಕೂ ಸಹಿತ ಸಹಾಯ ಆಗ್ತದೆ ಅಂತಕ್ಕಂಥ ನಾನು ಮಾಹಿತಿಯನ್ನು ಕೊಡ್ತೇನೆ. ಆದರೂ ಇಲ್ಲಿರುವಂತಹ ಜೋಶಿ ಅಣ್ಣರು ಸಹಿತ ಹಲವಾರು ಬಾರಿ ತಹಸೀಲ್ದಾರ್ ಸಾಹೇಬರಿಗೂ ಸಹಿತ ಮನವಿಯನ್ನು ಮಾಡಿದ್ದಾರೆ. ಈ ಥರ ಒಂದು ಬೆಟ್ಟದಲ್ಲಿ ಸೀತೆಯ ಒಂದು ಸೆರಗು ಅಂತಕ್ಕಂಥ ಅದರೂ ಸಹಿತ ಏನು ಇತಿಹಾಸವನ್ನು ಹೇಳಿದ್ದಾರೆ, ಇದರ ಇತಿಹಾಸವನ್ನು ಹೇಳಿದ್ದಾರೆ. ಆದರೆ ಸರ್ಕಾರ ಮಾತ್ರ ಕಣ್ಣು ಮುಚ್ಚಿ ಕೂತಿರುವುದು ಇದು ವಿಷಾದಕರ ಒಂದು ವಿಷಯ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ. ಇನ್ಮೇಲೆ ಈ ಒಂದು ವಿಡಿಯೋ ನೋಡಿದಂತಹ ಸುತ್ತಮುತ್ತಲ ಸುರಪುರದ ಒಂದು ಏನು ಅಧಿಕಾರಿಗಳಿದ್ದೀರಿ, ದಯಮಾಡಿ ತಾವು ತಮ್ಮಲ್ಲಿ ಎಷ್ಟೋ ಹಣಗಳು ಕೊಳೆತು ಹೋಗ್ತಾ ಇರ್ತದೆ, ಎಷ್ಟೋ ಹಣಗಳು ಬರ್ತಾ ಇರ್ತದೆ ಫಂಡು. ಆದರೆ ಇಂಥದಕ್ಕೂ ಸಹಿತ ತಾವು ಮಾಡಿದೆ ಕರೆ ಆದರೆ ನಿಮ್ಮ ಹೆಸರು ಅಜರಾಮರವಾಗಿ ಉಳಿತದೆ. ಆಮೇಲೆ ಈ ಒಂದು ಐತಿಹಾಸಿಕ ಸ್ಥಳ ಏನಿದೆಯಲ್ಲ, ಈ ಸ್ಥಳವನ್ನು ನೀವು ಅಭಿವೃದ್ಧಿಪಡಿಸಿದಂಥ ಒಂದು ಕೀರ್ತಿ ಯಾರಿಗಾದ್ರೂ ಸಲ್ತದಪ್ಪ ಅಂತಂದರೆ ಇಲ್ಲಿ ಸಂಬಂಧಪಟ್ಟಂತಹ ತಹಸೀಲ್ದಾರ್ ಸಾಹೇಬರಾಗಿರ್ಬೋದು, ಪಟ್ಟಣ ಪಂಚಾಯತಿ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತಹ ಏನು ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪೀಡಿ ಎಲ್ಲರಿಗೂ ಬರ್ತದೆ. ಇದು ದಯಮಾಡಿ ಇದು ಮುಂದಿನ ದಿನಮಾನಗಳಲ್ಲಿ ಅಭಿವೃದ್ಧಿ ಆಗಲಿ. ಇದು ಯಾಕಂದರೆ ಹೈವೇಲಿರೋದು, ಹೈವೇಲೆ ಮೇನ್ ರೋಡಿಗೆ ಇರೋದು, ದೊಡ್ಡದಾದಂಥ ಒಂದು ಬೋರ್ಡನ್ನು ಹಾಕಿದರೆ ಪ್ರೇಕ್ಷಣಿಕರು ಬರ್ತಾರೆ. ಇಲ್ಲಿ ಜನಗಳಿಗೂ ಒಂದು ಒಳ್ಳೆಯ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತೀನಿ ಸ್ನೇಹಿತರೆ. ಈಗ ಬರೀ ನಾವು ಹೊರಗೆ ತೋರಿಸ್ತೀನಿ ಎಷ್ಟು ಮನೆಗಳಿದಾವೆ ಏನು ಅಂತ. ಈಗ ಈ ಬಾಣದ ಒಂದು ವಿಶೇಷತೆಯನ್ನು ಹೇಳ್ತೀನಿ ನಿಮ್ಮನ್ನ. ಸ್ವಲ್ಪ ನೀವು ಇಲ್ಲಿ ಝೂಮ್ ಮಾಡಿರಿ. ನಮಗೆ ಇಲ್ಲಿ ಕೆತ್ತಳೆ ಕಾಣ್ತಿರ್ಬೋದು ಎಲ್ಲ ಕಡೆ. ಇಲ್ಲಿದೆ, ಇಲ್ಲಿ ಕೆಳಗಡೆ ಇದೆ. ಆ್ಯಕ್ಚುಲಿ ಬಾಣ ಇನ್ನೂ 2 ಫೀಟ್ ಒಳಗಿದೆ ರೀ. ಭೂಮಿ ಒಳಗಡೆ 2 ಫೀಟ್ ಇದೆ. ಇನ್ನು 2 ಫೀಟ್ ಒಳಗಿದೆ. ಹಾಂ, ಇನ್ನೂ 2 ಫೀಟ್ ಒಳಗಿದೆ. ಈ ಕೆತ್ತಳೆಗಳು ನೋಡ್ರಿ ನೀವು ಸರಿಯಾಗಿ. ಇಲ್ಲಿ ಒಂದು ಕೆತ್ತನೆ ಇದೆ. ಈಗ ಹಳೆ ನಾವು ರಾಮಾಯಣ ಮಹಾಭಾರತ ನೋಡಿದಾಗ ಅದ್ರಾಗ ಬರ್ತದೆ ಏನಂದ್ರೆ ಸರ್ಪಾಸ್ತ್ರ, ಬ್ರಹ್ಮಾಸ್ತ್ರ, ಹಿಂಗೆ ಬೇರೆ ಬೇರೆ ಅಸ್ತ್ರಗಳು ಬರ್ತಿದ್ವು. ಆ ಪ್ರತಿಯೊಂದು ಅಸ್ತ್ರಕ್ಕೆ ಅದರದ್ದೇ ಆದ ಒಂದು ಮಂತ್ರಗಳು ಇರ್ತಿದ್ವು. ಬ್ರಹ್ಮಾಸ್ತ್ರ ಹೊಡೆದಾಗ ಬ್ರಹ್ಮದೇ ಒಂದು ಮಂತ್ರ ಇರ್ತಿತ್ತು. ಸರ್ಪಾಸ್ತ್ರ ಹೊಡೆದಾಗ ಸರ್ಪಂದೇ ಮಂತ್ರ. ಅದೇ ರೀತಿಯಾಗಿ ಇದಕ್ಕೂ ಒಂದು ಇದೆ. ಇದ್ರ ಹೆಸರು ಏನಂತ ನಮಗೆ ಗೊತ್ತಿಲ್ಲ. ಆದ್ರೆ ಪ್ರತಿ ಬಾಣಕ್ಕೆ ಒಂದು ಶಿಲ್ಪೆ ಇರ್ತಿತ್ತು ರೀ. ಆ ಶಿಲ್ಪೆಲಿಂದ ಬಾಣ ಗೊತ್ತಾಗ್ತಿತ್ತು ಅವ್ರಿಗೆ ಯಾವ ಬಾಣ ಇದು ಇದೆ ಅಂತೇಳಿ. ಹಾಗಾಗಿ ಈ ಶಿಲ್ಪೆ ಏನದಲ್ಲ ಇದಕ್ಕೊಂದು ಹೆಸರಿದೆ. ಆದ್ರೆ ನನಗೆ ಗೊತ್ತಿಲ್ಲ ಅದು ಹೆಸರು ಯಾವುದು ಅಂತೇಳಿ. ನಮಗೆ ಗೊತ್ತಿದ್ದಷ್ಟು ಬಾಣಗಳ ಹೆಸರು ಗೊತ್ತು. ಒಂದು ಬ್ರಹ್ಮಾಸ್ತ್ರ ಗೊತ್ತಿದೆ, ಮತ್ತು ಲಕ್ಷ್ಮಣನ ಹೊಡೆದಿದ್ದು ಸರ್ಪಾಸ್ತ್ರ ಅಂತ ಇತ್ತು. ಹಾಗಾಗಿ ಇದ್ರ ಹೆಸರು ಏನೋ ಇರ್ಬೋದು. ಅದನ್ನು ಸ್ವಲ್ಪ ಮಾಹಿತಿಯಾಗಿ ಯಾರಿಗಾರು ಗೊತ್ತಿದ್ರೆ ಹೇಳಿದ್ರೆ ಭಾಳ ಚಲೋ. ಅಥವಾ ಗೊತ್ತಿದ್ದಿಲ್ಲ ಅಂದ್ರೆ ನಾವು ಎಲ್ಲರೂ ಕಲಿತು ಹುಡ್ಕೋಣ ಅಂದ್ರೆ ಇದಕ್ಕೊಂದು ಸರಿಯಾದ ಹೆಸರಾಗಿ ನಿಜವಾದ ಹೆಸರನ್ನೇ ಕೊಡೋಣ. ಇಲ್ಲಿ ನಮಸ್ಕಾರ.
ಇಲ್ಲಿ ನಾವೇನು ಸುತ್ತಮುತ್ತ ನೋಡ್ತಾ ಇದ್ದೀವಿ ಸ್ನೇಹಿತರೆ, ಇಲ್ಲಿ ಪ್ರತಿಯೊಬ್ಬರದು ಒಂದೊಂದು ಜನತಾ ಮನೆ ಅಂತ ಹೇಳಿ ಅವರ ಪಾಡಿಗೆ ಅವ್ರು ಕಟ್ಕೊಂಡು ಇಲ್ಲಿ ಎಲ್ಲರೂ ಇದ್ದಾರೆ. ಇಲ್ಲಿ ಸುಮಾರು 30 ಮನೆಗಳು ಬರ್ತದೆ. ಇದರ ಹಿಂದನೆ ಬರ್ತಾ ಇರುವಂತಹ ಬೆಟ್ಟ ಇದು. ಇದರ ಹಿಂದ್ಗಡೆ ನಾವು ನೋಡಿದಾಗ ಇದು ಬೆಟ್ಟದ ಇದೆ. ಇಲ್ಲಿ ಹಲವಾರು ಮನೆಗಳು ಸಹಿತ ಇಲ್ಲಿ ಜನ ವಾಸ ಮಾಡ್ತಾ ಇಲ್ಲ. ಇಲ್ಲಿ ಮೊದಲು ನೀರಿನ ಒಂದು ಸಮಸ್ಯೆ ಇತ್ತು. ನೀರಿನ ಸಮಸ್ಯೆ ಈಗ ಇತ್ಯರ್ಥ ಆಗಿದೆ. ಇದು ಇಲ್ಲಿ ಈ ಥರ ಎಲ್ಲ ಬೆಟ್ಟ, ಇದು ಪೂರ್ತಿ ಬೆಟ್ಟ ಇದೆ. ಇಲ್ಲೆಲ್ಲ ಏನೋ ದೇವಸ್ಥಾನದ ಪುರಾವೆಗಳು ಸಿಗ್ತವೆ, ದೇವಸ್ಥಾನಗಳಿದ್ದಾವೆ. ಇಲ್ಲೆಲ್ಲ ಬೆಟ್ಟ ಇದೆ. ಇಲ್ಲಿ ಹಲವಾರು ಮನೆಗಳಿದ್ದಾವೆ. ಇಲ್ಲಿ ಮನೆಗಳನ್ನು ಕಟ್ಕೊಂಡು ನೋಡಿ ಸ್ನೇಹಿತರೆ, ಅವರ ಜೀವನದ ಪರಿಸ್ಥಿತಿ ಯಾವ ಥರ ಇದೆ ಅಂದರೆ, ಇಲ್ಲಿ ಪ್ರತಿಯೊಬ್ಬರ ಒಂದು ನೋಡಿ, ಇಲ್ಲಿ ಯಾವುದೇ ನೀರಿನ ಒಂದು ವ್ಯವಸ್ಥೆ ಇಲ್ಲ, ಸರಿಯಾದಂತಹ ಮೂಲ ಸೌಕರ್ಯಗಳಿಲ್ಲ ಇಲ್ಲೆಲ್ಲ. ಇದು ಸರ್ಕಾರ ತಾವು ಗಮನದಲ್ಲಿ ತೆಗೆದುಕೊಳ್ಬೇಕು. ಗಮನದಲ್ಲಿ ಇಟ್ಕೊಂಡು ಈ ಒಂದು ದೇವಾಲಯವನ್ನು ತಾವು ಅಭಿವೃದ್ಧಿಪಡಿಸಿದೇ ಆದಲ್ಲಿ ಇಲ್ಲಿರುವಂತಹ ಜನರಿಗೆ ಅವರ ಜೀವನವನ್ನು ಇನ್ನಷ್ಟು ಉತ್ತಮವಾಗಿ ಕಟ್ಕೊಳ್ಳಿಕ್ಕೆ ಒಂದು ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನನ್ನದೊಂದು ಮಾಹಿತಿ. ಯಾಕಂದರೆ ಇಂತಹ ಒಂದು ದೊಡ್ಡ ಬೆಟ್ಟದಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಇಲ್ಲಿ ನಾನೆಲ್ಲ ನೋಡ್ತಾ ಇದ್ದೀನಿ, ಇಂಥವುಗಳು ನೋಡಿ ಯಾವ ಥರನಾಗಿ ಅವರ ಮನೆಗಳಿದ್ದಾವೆ ಅಂಥೇಳಿ. ಅವರ ಒಂದು ಜೀವನವನ್ನು ಕಟ್ಕೋಬೇಕಾದ್ರೆ ಈ ಥರವಾಗಿ ಅವ್ರ ಮನೆಯನ್ನು ಇಟ್ಕೊಂಡು ಅವರು ಯಾವುದೇ ರೀತಿಯಾದ ಸರಿಯಾದ ಮೂಲ ಸೌಕರ್ಯ ಇಲ್ಲದೆ ಇವತ್ತು ಏನು ಮಾಡ್ತದೆ ಅಂದರೆ ಇಲ್ಲಿ ಒಂದು ಅನಿವಾರ್ಯವಾದಂತಹ ಜೀವನವನ್ನು ಸಾಗಿಸಬೇಕಾಗಿದೆ. ಯಾಕಂದರೆ ಅವರು ಇರುವಂತಹ ಆಸ್ತಿ ಇಲ್ಲಿ ಬಿಟ್ಟು ಸಿಟಿಯಲ್ಲಿ ಹೋಗಿ 10,000 8,000 ಮನೆಯಲ್ಲಿ ಬಾಡಿಗೆ ಕೊಟ್ಟು ಅಲ್ಲಿ ಇರಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಅವರು ಅನಿವಾರ್ಯವಾಗಿ ಇಲ್ಲಿ ಜೀವನವನ್ನು ಮಾಡ್ತಾ ಇದ್ದಾರೆ. ಇದು ಸರ್ಕಾರದ ಗಮನಕ್ಕೆ ಬರಬೇಕಾಗಿದೆ. ಸರ್ಕಾರ ಈ ಒಂದು ಮುಜರಾಯಿ ಇಲಾಖೆಗೆ ಇದನ್ನು ಒಳಪಡಿಸ್ಕೊಂಡು, ಅಥವಾ ಮುಜರಾಯಿ ಇಲಾಖೆಯಲ್ಲಿ ಈ ಒಂದು ಐತಿಹಾಸಿಕ ಸ್ಥಳ ಇದ್ದರೆ ದಯವಿಟ್ಟು ಇದನ್ನು ಒಂದು ಬದಲಾವಣೆಯನ್ನು ರೂಪದಲ್ಲಿ ತೆಗೆದುಕೊಂಡು ಬಂದಿದ್ದೇ ಕರೆ ಆದರೆ ಇವರ ಒಂದು ಜೀವನದ ಬದುಕು ಸಹಿತ ಸರಿ ಹೋಗುತ್ತೆ. ಮತ್ತು ಈ ಐತಿಹಾಸಿಕ ಸ್ಥಳವನ್ನು ಇಡೀ ದೇಶಾದ್ಯಂತಹ ಎಲ್ಲ ಜನರು ಸಹಿತ ನೋಡ್ಬೋದು, ವೀಕ್ಷಣೆ ಮಾಡ್ಬೋದು. ರಾಮನ ಬಾಣವನ್ನು ಮುಟ್ಟಿ ಇದರಲ್ಲಿ ಇರುವಂತಹ ಒಳ್ಳೆಯ ಒಂದು ಪಾಸಿಟಿವ್ ಏನಿದೆಯಲ್ಲ ಅದನ್ನು ನಾವು ಲಾಭಗಳನ್ನ ಪಡ್ಕೋಬೋದು ಅಂತಕ್ಕಂಥದ್ದು ನನ್ನ ಮಾಹಿತಿ ನಾನು ನಿಮ್ಗೆ ಹೇಳಿಕ್ಕೆ ಬಯಸ್ತೇನೆ. ಆದರೆ ಇದು ಯಾವುದೇ ರೀತಿಯಾದ ಹುಡುಗಾಟದ್ದಲ್ಲ. ಅವರು ಹೇಳಿದರು ಗ್ರಾಮಸ್ಥರು, ಕುಡ್ಕೊಂಡು ಬಂದು ಆ ಥರ ಬಂದು ನಾವು ಏನಾದರೂ ಮುಡ್ತೀವಿ ಅಂದರೆ ಇದು ಬಹಳ ಸಂಕಷ್ಟವನ್ನು ಪಡಬೇಕಾಗ್ತದೆ. ಅವರು ಇದರಲ್ಲಿ ಅಂತಹ ಒಂದು ಮಹತ್ವ ಇದೆ. ಅದು ರಾಮ ಮುಟ್ಟಿದಂತಹ ಬಾಣ. ಯಾಕೆಂದರೆ ರಾಮಾಯಣದಲ್ಲಿ ನಾವು ನೋಡಿದ್ದೀವಿ ಹಲವಾರು ಪವಾಡಗಳಾಗಿದ್ದಾವೆ. ಅದಕ್ಕಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇರೋದು ಏನಪ್ಪ ಅಂತಂದರೆ, ಈ ಥರ ಒಂದು ಇದು ಐತಿಹಾಸಿಕ ಸ್ಥಳವನ್ನಾಗಿ ಮಾಡಬೇಕು. ಐತಿಹಾಸಿಕ ಸ್ಥಳವನ್ನಾಗಿ ಮಾಡಿ ಇದು ಮುಜರಾಯಿ ಇಲಾಖೆಯಲ್ಲಿ ಇತ್ತು ಅಂದರೆ ಇಲ್ಲಿ ಹಲವಾರು ರೀತಿಯ ಒಂದು ಡೆವಲಪ್ಮೆಂಟ್ಗಳನ್ನು ನೀವು ಮಾಡಿದ್ದೇ ಕರೆ ಆದಲ್ಲಿ ಇಲ್ಲಿ ಜನರಿಗೂ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾನು ಕೇಳ್ಕೊತೀನಿ ಸ್ನೇಹಿತರೆ. ಈಗ ತಾವೆಲ್ಲರೂ ನೋಡಿದ್ರಿ ಯಾವ ಥರದಂತಹ ಬಂಡೆಗಳಿದ್ದಾವೆ. ಆದರೂ ಜನಗಳು ಬಂದು ಇಂತಹ ಬೆಟ್ಟದಲ್ಲಿ ಒಂದು ಜೀವನವನ್ನು ಸಾಗಿಸ್ತಾ ಇರುವುದು ನೋಡಿದರೆ ನನಗೂ ಸಹಿತ ಬಹಳ ಆಶ್ಚರ್ಯ ಅನಿಸ್ತದೆ. ನೋಡಿ ಇಲ್ಲೆಲ್ಲ ಕೆಳಗಡೆ ಯಾವ ಥರನಾಗಿ ಅವರು ಜನತಾ ಮನೆಗಳನ್ನು ಕಟ್ಕೊಂಡ್ಬಿಟ್ಟು ಜೀವನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯಾದ ಫ್ಲೋರ್ಗಳಿಲ್ಲ, ಯಾವುದೇ ರೀತಿಯ ಅಂತಸ್ತುಗಳಿಲ್ಲ. ಒಂದೇ ಥರ ಇರ್ತಕ್ಕಂಥ ಮನೆಯಲ್ಲಿ ಭಾಳ ಅಂದರೆ ಒಂದು ಹಬ್ಬ ಅಂದರೆ 2 ರೂಮ್ ಇರುವಂತಹ ಒಂದು ಮನೆಗಳನ್ನು ಕಟ್ಕೊಂಡು ಅವ್ರ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಅದಕ್ಕಾಗಿ ದಯಮಾಡಿ ನನ್ನ ಒಂದು ಆಶೆ ಏನಪ್ಪ ಅಂತಂದರೆ, ಇಲ್ಲಿ ಸರ್ಕಾರದವರು ಕಣ್ಣು ತೆರಿಬೇಕು. ನೀವು ಕಣ್ಣು ಮುಚ್ಕೊಂಡು ದಯವಿಟ್ಟು ಕಣ್ಣು ತೆರಿಬೇಕು. ಇಲ್ಲಿ ಬಂದು ತಹಸೀಲ್ದಾರ್ ಸಾಹೇಬರಿರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಪ್ರತಿಯೊಬ್ಬರು ಸಂಬಂಧಪಟ್ಟಂಥ ಅಧಿಕಾರಿಗಳು, ಮುಜರಾಯಿ ಇಲಾಖೆ ಅಧಿಕಾರಿಗಳು ಎಲ್ಲರೂ ಬಂದು ಇದಕ್ಕೆ ಭೇಟಿಯನ್ನು ಕೊಡಬೇಕು. ಸಾಧ್ಯವಾದರೆ 22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಒಂದು ಉದ್ಘಾಟನೆ, ಉದ್ಘಾಟನೆಯನ್ನು ಮಾಡ್ತಿರುವಂಥ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇಲ್ಲಿ ತಾವು ಸರ್ಕಾರದ ವತಿಯಿಂದ ನಾನು ಕೇಳ್ಕೊಳ್ಳೋದಿಷ್ಟೇ, ನೀವು ಅದ್ಧೂರಿಯಾಗಿ ಈ ಒಂದು ರಾಮನ ಒಂದು ಬಿಲ್ಲಿನ ಏನಿರೋದು ಐತಿಹಾಸಿಕ ಸ್ಥಳ ಇದೆ ಬಾಣದ್ದು, ಇದನ್ನು ಸಹಿತ ತಾವು ಮಾಡಿಕೊಡ್ಬೇಕು ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಮತ್ತೆ ಮುಂದಿನ ಒಂದು ವಿಡಿಯೋನ ಭೇಟಿಯಾಗೋಣ. ನಮಸ್ಕಾರ ಸ್ನೇಹಿತರೆ. ಈಗ ನಾವು ರಾಮತೀರ್ಥದಿಂದ ಡೈರೆಕ್ಟಾಗಿ ಎಲ್ಲಿಗೆ ಬಂದಿದ್ದೇವಪ್ಪ ಅಂತಂದ್ರೆ, ಯಾದಗಿರಿ ಜಿಲ್ಲೆ ಸುರ್ಪುರ ತಾಲೂಕು ಸುರ್ಪುರ ಗ್ರಾಮದಲ್ಲಿ ನಾವು ಬಂದಿದ್ದೀವಿ. ನಿಮಗೊಂದು ಬಹಳ ವಿಶೇಷವಾದಂತಹ ಸಂಗತಿಯನ್ನು ಹೇಳಿಕ್ಕೆ ಬಯಸ್ತೀನಿ. ಇಲ್ಲಿ ಕಾಣ್ತಿರುವಂತಹ ಒಂದು ಗುಡ್ಡ, ಆ ಗುಡ್ಡವನ್ನು ನಾನು ಜೂಮ್ ತೊಗೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ಆ ಏನು ಗುಡ್ಡಗಾಡಿದೆಯಲ್ಲ, ಆ ಗುಡ್ಡದಲ್ಲಿ ಒಂದು ಗ್ರೀನ್ ಥರ ಇರುವಂತಹ ಗಿಡಗಳಿದ್ದಾವೆ. ಒಂದೇ ಲೈನ್ ಇದೆ, ಅದು ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು. ಆ ಗ್ರೀನ್ ಥರ ಇರ್ತಕ್ಕಂತಹ ಗಿಡಗಳೇನಿದೆಯಲ್ಲ,
ಅದು ಯಾವ ಒಂದು ಸಂಕೇತವನ್ನು ನಮಗೆ ತೋರಿಸ್ತಾ ಇದೆ ಇವತ್ತು ಅಂತಂದರೆ, ರಾಮಾಯಣದಲ್ಲಿ ಏನು ರಾವಣ ಸೀತೆಯನ್ನು ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಸೀತೆ ಹೋಗ್ತಾ ಇರ್ಬೇಕಾದ್ರೆ ಸೀತೆಯ ಸೆರಗು ಏನಿದೆಯಲ್ಲ, ಆ ಸೀರೆಯ ಸೆರಗು ಅದರ ಮೇಲೆ ಹಿಂಗೆ ಹೋದ ಕಾರಣ ಆ ಒಂದು ಲೈನ್ ಏನು ಕಾಣ್ತಾ ಇದೆ ಗುಡ್ಡದಲ್ಲಿ, ಆ ಲೈನ್ ನಿಮ್ಗೆ ಜೂಮ್ ತೊಗೊಂಡು ತೋರಿಸ್ತಾ ಇದ್ದೀನಿ ನಾನೀಗ. ಅಲ್ಲಿ 24 ತಾಸು 24 ಅವರ್ಸು ಯಾವುದೇ ದಿನ ಆದರೂ ಸಹಿತ ಅಲ್ಲಿ 12 ವರ್ಷದಲ್ಲಿ 12 ತಿಂಗಳು ಸಹಿತ ಆ ಗ್ರೀನ್ ಆಗಿ ಆ ಒಂದು ಗಿಡಗಳು ಕಾಣ್ತವೆ. ಯಾವುದೇ ಎಷ್ಟೇ ನಾವು ಬೇಸಿಗೆ ಬಂದರೂ ಸಹಿತ ಅಲ್ಲಿ ಆ ಗಿಡಗಳು ಒಣಗೋದಿಲ್ಲ ಸ್ನೇಹಿತರೆ, ಅದು ಹಸಿರಾಗಿ ಇರುತ್ತದೆ. ಇದು ಒಂದು ಕುರುಹು ಸಹಿತ ಎಲ್ಲಿದೆಯಪ್ಪ ಅಂದರೆ ಸುರಪುರದಲ್ಲಿದೆ ಸ್ನೇಹಿತರೆ. जय सिया राम। ये अयोध्या से आई हुई अक्षिता है। अयोध्या में राम मंदिर बन रहा है। वो राम मंदिर जिधर बन रहा है उधर ही श्री राम जी का जन्म हुआ था, लेकिन बाबर ने वो मंदिर को तुड़वाकर मस्जिद बनाया था। हमारे हिंदुत्व लोगों ने 500 साल तक मेहनत करी, उसके बाद जाकर ये मंदिर बन रहा है। आने वाले 22 तारीख को इस मंदिर की ओपनिंग है, तो आपको 22 तारीख को शाम को अपने घर के बाहर 5 दीपक लगाने हैं, जैसे आप दिवाली को लगाते हो। ये जो मेरे हाथ में है इसके अंदर अक्षिता है जो अयोध्या से आई है। इसको हम लोग भगवान के ऊपर भी चढ़ा सकते हैं, नहीं तो आशीर्वाद के रूप में सर के ऊपर भी डाल सकते हैं, नहीं तो चावल के अंदर डाल के प्रसाद के रूप में खा भी सकते हैं, नहीं तो आप कभी तो भी अयोध्या जाओ तो आप उसको राम जी के ऊपर भी चढ़ा सकते हो। जय श्री राम, 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 ಜಯ ಶ್ರೀರಾಮ್.